ತಾರೀಕು 29/7/2024ರಂದು ಸುಮಾರು 3:30 ಸಂದರ್ಭದಲ್ಲಿ ಮಧ್ಯಾಹ್ನ ಕುಂಜತ್ತಬೈಲಿನಿಂದ ಮಂಗಲದೇವಿ ಕಡೆ ಬರುವಂತಹ ಕೃಷ್ಣ ಪ್ರಸಾದ್ ರೂಟ್ ನಂಬರ್ 13F ಈ ಬಸ್ಸಿನಲ್ಲಿ ಆನಪ್ಪಯ್ಯ ಕಾಲೇಜು ವಿದ್ಯಾರ್ಥಿನಿಯರು ಹತ್ತಿದ್ದರು. ಅದರಲ್ಲಿ ಒಬ್ಬರು ವಿದ್ಯಾರ್ಥಿನಿ ಕೊಟ್ಟಾರ ಚೌಕಿ ತಲುಪುತ್ತಲೇ ತೀವ್ರ ಅಸ್ವಸ್ಥರಾದರು. ತೀವ್ರತರದ ಎದೆನೋವು ಮತ್ತು ತೊಂದರೆಗೊಳಗಾದರು. ಇದನ್ನ ಅರಿತಂತಹ ಅದರ ಬಸ್ಸು ಚಾಲಕರಾದಂತಹ ಗಜರಾಜ್ ಕುಂದರ್ ಮತ್ತು ಅದರ ನಿರ್ವಾಹಕರುಗಳು ತಕ್ಷಣ ಮಾನವೀಯ ಮೌಲ್ಯತೆಯನ್ನ ಕಾಪಾಡಿಕೊಂಡು ಕೂಡಲೇ ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಕೆಲವೇ ಕ್ಷಣಗಳಲ್ಲಿ ತಲುಪಿಸಿ ಅಲ್ಲಿ ದಾಖಲು ಮಾಡಿ ಚಿಕಿತ್ಸೆ ದೊರಕುವಂತೆ ಮಾಡಿ ಇದನ್ನ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕ ಸಂಘವು ಅವರನ್ನ ಅಭಿನಂದಿಸುತ್ತದೆ. ಅದಕ್ಕಾಗಿ ಇಂದು ನಾವು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ರೀತಿ ನಮ್ಮ ಖಾಸಗಿ ಬಸ್ಸು ಮಜಲಿನಲ್ಲಿ ಇದು ಪ್ರಥಮವಲ್ಲ. ಇದಕ್ಕೆ ಮೊದಲು ಬಹಳಷ್ಟು ಸಂದರ್ಭಗಳಲ್ಲಿ ಮಾನವೀಯ ಮೌಲ್ಯತೆಯನ್ನ ಮೆರೆದಂತಹ ಇತಿಹಾಸವಿದೆ. ಆದರೆ ಸಾಮಾಜಿಕ ಜಾಲತಾಣಗಳು ಆಗ ಇದ್ದಿರಲಿಲ್ಲ. ಆದ್ದರಿಂದ ಅದು ಬಹಿರಂಗವಾಗಿರಲಿಲ್ಲ. ನಮ್ಮ ಬಸ್ ಮಾಲಕರು, ನಿರ್ವಾಹಕರು, ಚಾಲಕರು ಬಹಳಷ್ಟು ಸಂದರ್ಭದಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅದೆಷ್ಟೋ ಅಪಘಾತಗಳ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಜೀವದ ಹಂಗು ತೊರೆದು ಬಹಳಷ್ಟು ಕೆಲಸ ಮಾಡಿದ್ದಾರೆ. ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಅದು ಯಾವುದು ಈಗ ಅಷ್ಟೊಂದು ಪ್ರಚಾರಕ್ಕೆ ಬಾರದ್ದು ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಸಾಮಾಜಿಕ ಕಳಕಳಿಯಲ್ಲೂ ಸಾಮಾಜಿಕ ದುರಂತದಲ್ಲೂ ನಾವು ಸ್ಪಂದಿಸಿದ್ದೇವೆ. ಬಸ್ ಮಾಲಕರು, ಬಸ್ಸಿನ ಸಿಬ್ಬಂದಿ ವರ್ಗವು ಕೂಡ ಬಹಳಷ್ಟು ಶ್ರಮಿಸಿದ ಇತಿಹಾಸವಿದೆ. ಬಹಳ ಇತಿಹಾಸ ಕಾಲದಿಂದಲೂ ಅಷ್ಟು ಆ ರೋಡ್ಗಳು ಚೆನ್ನಾಗಿರಲಿಲ್ಲ, ರಸ್ತೆಗಳು. ಆ ಸಂದರ್ಭದಲ್ಲೂ ಬೆಳಗಿನ ಜಾವ ಫಸ್ಟ್ ಟ್ರಿಪ್ ಮಾಡುವಾಗಲೇ ರೋಡಿನಲ್ಲಿ ಹೊಂಡ ಸರಿ ಮಾಡಿಕೊಂಡು ಮರ ಕಡಿದು ಟ್ರಿಪ್ ಮಾಡಿದಂತಹ ಇತಿಹಾಸವಿದೆ. ಇದೆಲ್ಲ ರೋಡನ್ನು ಸರಿಪಡಿಸುವಂತಹ ಕೆಲಸ ಬಸ್ಸು ಮಾಲಕರು ಮತ್ತು ಚಾಲಕರು ಮತ್ತು ನಿರ್ವಾಹಕರು ಮಾಡಿದ ಇತಿಹಾಸ ಅದೆಷ್ಟೋ ಇದೆ. ರಸ್ತೆಯ ಹೊಂಡಗಳನ್ನು ಸರಿ ಮಾಡಿಸಿಕೊಂಡು ರಸ್ತೆಯನ್ನು ಸರಿಪಡಿಸಿ ಬಸ್ಸುಗಳು ಬಂದ ನಂತರವೇ ಬೇರೆ ವಾಹನಗಳು ಸಂಚರಿಸುತ್ತಿದ್ದವು. ಇದೆಲ್ಲ ಗತಕಾಲದಲ್ಲಿ ನಡೆದು ಹೋಗಿವೆ. 1985ರಲ್ಲಿ ವಿಷಹಾವು ಕಚ್ಚಿ ನಾಟ್ಯಕಲ್ನಲ್ಲಿ ಬಂದಂತಹ ಒಬ್ಬರು ಹೆಂಗಸು, ಅವರ ತಂದೆ ಮತ್ತು ಚಿಕ್ಕ ತಂದೆ ಅವರನ್ನ ಹೊತ್ತುಕೊಂಡು ಬಂದಿದ್ರು. ರಾತ್ರಿ 8:15 1985ರಲ್ಲಿ ವಜ್ರೇಶ್ವರಿ ಬಸ್ನಲ್ಲಿ ನಾವು ನಮ್ಮ ಡ್ರೈವರ್ ಚೆನ್ನಪ್ಪನವರು ಸೇರಿ ಸೀದಾ ವೆನ್ಲಾಕ್ ಆಸ್ಪತ್ರೆಗೆ ತಂದಿದ್ದೆವು. ಆದರೆ ಮಧ್ಯರಾತ್ರಿಯಲ್ಲೇ ಅವರ ಪ್ರಾಣ ಹೋಗಿತ್ತು. ಯಾಕಂದ್ರೆ ಅದು ಕನ್ನಡಿ ಅವು ಬಹಳ ವಿಷಪೂರಿತವಾದ ಹಾವು, ಆದ ಕಾರಣ ಅದು ಅವರು ಮರಣ ಹೊಂದಿದ್ದು. ಇಂತಹ ಹಲವಾರು ಸಂದರ್ಭದಲ್ಲೂ ನಾವು ಬಹಳಷ್ಟು ಮಾನವೀಯ ಮೌಲ್ಯತೆಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ. ಈಗ ನಮ್ಮ ಮಾಧ್ಯಮ ಮಿತ್ರರನ್ನ ಈ ಸಂದರ್ಭದಲ್ಲಿ ನಾನು ಬಹಳವಾಗಿ ಪ್ರಶಂಸಿಸುತ್ತೇನೆ. ಯಾಕಂದ್ರೆ ನಮ್ಮ ಈ ವಿಷಯವನ್ನ ಬಹಳಷ್ಟು ಪ್ರಚಾರಪಡಿಸಿ ಅವರು ಪ್ರೋತ್ಸಾಹ ನೀಡಿದ್ದಾರೆ. ಮಾಧ್ಯಮ ಮಿತ್ರರು ಇನ್ನು ನಮ್ಮ ಕೆಲವೊಂದು ಕುಂದುಕೊರತೆಗಳನ್ನು ಹೇಳಿ ನಮಗೆ ಸರಿಯಾಗುವಂತೆ ಸೂಚನೆ ನೀಡಿದ್ದಾರೆ. ಆದರೂ ಈಗ ನಮ್ಮ ಪಕ್ಕದ ಕೆಲವು ಬೆಳ್ತಂಗಡಿ ತಾಲೂಕು, ಅದೇ ರೀತಿ ಇಲ್ಲಿ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಂತ ಕಡಬ, ಆ ರೀತಿ ನಮ್ಮ ಸೋಮನಡ್ಕ, ಕಿಲ್ಲೂರುಗಳಲ್ಲಿ ಇನ್ನೂ ಬಸ್ಸಿನ ವ್ಯವಸ್ಥೆ ಇಲ್ಲ. ಸ್ವಲ್ಪ ಆ ಕಡೆ ಕೂಡ ಗಮನ ಹರಿಸಿ ತಾವು ಈ ನಮ್ಮ ಜನತೆಗೆ ಬಹಳಷ್ಟು ಸಹಕರಿಸಬೇಕು. ತಾವುಗಳು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಬಹಳ ರಚನಾತ್ಮಕವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮ ಮಿತ್ರರನ್ನ ನಾನು ಬಹಳವಾಗಿ ಈ ಸಂದರ್ಭದಲ್ಲಿ ಪ್ರಶಂಸಿಸುತ್ತೇನೆ, ಅಭಿನಂದಿಸುತ್ತೇನೆ. ನಮ್ಮ ಈ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ದಕ್ಷಿಣ ಅಧ್ಯಕ್ಷರಾದಂತಹ ರಾಮಚಂದ್ರ ನಾಯ್ಕರವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಮಚಂದ್ರ ಪಿಲಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬಹಳವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ.
ಅಧ್ಯಕ್ಷರಾದಂತಹ ನೆಲ್ಸನ್ ಟಿರೇರಾರ್ ಅವರು, ದಿಲ್ರಾಜ್ ಆಲ್ವಾರ್ ಅವರು ಹಾಗೂ ಜಯಶೀಲ ಅಡ್ಯಂತಾಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ. ಅದರಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು, ಮಾಜಿ ಪದಾಧಿಕಾರಿಗಳು ಕೂಳೂರು ಕುಂಜತ್ತಬಯಲು ರೂಟಿನ ಬಸ್ ಮಾಲಕರ ಒಕ್ಕೂಟದ ವತಿಯಿಂದ ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸುಚೇತನ್ ಕಾವೂರ್ ಅವರ ನೇತೃತ್ವದಲ್ಲಿ ಈಗ ನಮ್ಮ ಚಾಲಕರು ಮತ್ತು ನಿರ್ವಾಹಕರಿಗೆ ಅವರು ಸನ್ಮಾನವನ್ನು ಮಾಡಲಿದ್ದಾರೆ. ಅವರನ್ನು ನಾವು ಸತ್ಯರಾಜ್ ಕೂಡ ಮಾಜಿ ಕೋಶಾಧಿಕಾರಿಯವರು ಅವರು ಕೂಡ ಇದ್ದಾರೆ. ಅವರೆಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವತಿಯಿಂದ ನಡೆಯುವ ಸನ್ಮಾನ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಆತ್ಮೀಯರಾಗಿರುವ ಅಜೀಜ್ ಪ್ರತಿಭಾಗಿಯವರೇ, ಹಾಗೆ ಉಪಾಧ್ಯಕ್ಷರಾದಂತಹ ರಾಮಚಂದ್ರ ನಾಯ್ಕರವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಯಿಂದ ರಾಮಚಂದ್ರ ಪಿಲಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಮಾಜಿ ಅಧ್ಯಕ್ಷರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಹಾಗೂ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರೇ, ನಮಗೆ ಬಹಳ ಸಂತೋಷವಾಗಿದೆ. ಯಾಕೆಂದರೆ ನಮ್ಮ ಕಾವೂರು ಕೂಳೂರು ರೂಟಿನ ಬಸ್ಸಿನಲ್ಲಿ ಕಾರ್ಯನಿರ್ವಹಿಸಿದ ಡ್ರೈವರ್ ಕಂಡಕ್ಟರ್ ಇವತ್ತು ಮಾಡಿದ ಕೆಲಸ ಬಹಳ ಉತ್ತಮವಾದ ಕೆಲಸ ಹಾಗೂ ಅಭಿನಂದನೆಯ ಕೆಲಸ. ನಮಗೆ ವಿಶೇಷವಾಗಿ ಬಹಳ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನಮ್ಮ ರೂಟಿನ ಬಸ್ ಚಾಲಕರು ಮತ್ತು ನಿರ್ವಾಹಕರು, ಹಾಗಾಗಿ ನಮ್ಮ ರೂಟಿನ ಎಲ್ಲರ ಪರವಾಗಿ ಮತ್ತು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ರೂಟಿನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ನಾವು ನಮ್ಮ ಕಿರುಕಾಣಿಕೆಯಾಗಿ ಅಭಿನಂದನೆ ಹಾಗೂ ನಗದು ಸಹಿತ ಸನ್ಮಾನ ಮಾಡಬೇಕಂತ ನಾವು ನಿಶ್ಚಯಿಸಿದ್ದೇವೆ. ಹಾಗಾಗಿ ಎಲ್ಲರೂ ನಮ್ಮ ರೂಟಿನ ಮಾಲಕರು ಎದುರು ಬಂದು ಸೇರಿ ಒಟ್ಟಿಗೆ ಅಭಿನಂದನೆ ಮಾಡುವ ಎಂದು ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಅಲ್ಲೇ ದುಡಿತೀನಿ ಶ್ಲಾಘನೀಯವಾದದ್ದು. ಅವರು ತಮ್ಮ ಈ ಇಂಥ ಮಾಹಿತಿ ಕೊಟ್ಟಿದ್ದರಿಂದಲೇ ಅವರ ಸಿಬ್ಬಂದಿಗಳು ಇಷ್ಟೊಂದು ಮಾನವೀಯತೆ ಮೆರೆಯುವಲ್ಲಿ ಕೂಡ ಬಹಳ ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಈಗ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ದಿಲ್ರಾಜ್ ಆಳ್ವಾರ್ ಅವರು ಮತ್ತು ಜಯಶೀಲ ಅಡ್ಯಂತಾಯರವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಇಂದಿನ ಈ ಸಮಾರಂಭದ ಅಧ್ಯಕ್ಷ ವಹಿಸಿದಂಥ ಅಜಿತ್ ಬರ್ತಿಪಾಡಿ ಅವರೇ, ಉಪಾಧ್ಯಕ್ಷರಾದ ರಾಮಚಂದ್ರ ನಾಯ್ಕರೇ, ರಾಮಚಂದ್ರ ಪಿಲ್ಲಾರ್ ಅವರೇ, ರಾಜೇಶ್ ಅವರೇ, ಮಾಜಿ ಅಧ್ಯಕ್ಷರಾದ ದಿಲ್ರಾಜ್ ಆಳ್ವರೇ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಬಸ್ ಮಾಲೀಕರೇ ಹಾಗೂ ಮಾಧ್ಯಮದ ಮಿತ್ರರೇ, ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘ ಸಾಧಾರಣ 40 ವರ್ಷದ ಇತಿಹಾಸ ಈ ಸಂಘಕ್ಕೆ ಇದೆ. ಈ ಬಸ್ ಚಾಲನೆಗೊಂಡು 100 ವರ್ಷ ಇತಿಹಾಸ ಇರುವಂತಹ ನಮ್ಮ ಈ ದಕ್ಷಿಣ ಕನ್ನಡ ಸಾರಿಗೆ ಸಂಸ್ಥೆ ಯಾವಾಗಲೂ ನಮಗೆ ಸಾರ್ವಜನಿಕವಾಗಿ ದಕ್ಷಿಣ ಕನ್ನಡ ಬಸ್ ಮಾಲೀಕರಿಗೆಲ್ಲ ಎಲ್ಲ ಮಾಲೀಕರಿಗೆ ಒಂದು ದೂರೊಂದು ಇದ್ದದ್ದು ಕಟ್ಟಿಟ್ಟ ವೃತ್ತಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದಾಗ ನಮ್ಮ ಮಾನವೀಯ ಮೌಲ್ಯತೆಯನ್ನು ತೋರಿಸುವಂತ ಇಲ್ಲದ್ರೆ ಗಮನಕ್ಕೆ ತರುವಂತ ಕಾರ್ಯಕ್ರಮ ಇಷ್ಟವರೆಗೆ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಮಾಧ್ಯಮ ಕೆಲವು ದೃಶ್ಯ ಮಾಧ್ಯಮಗಳು ಇಲ್ಲದಿದ್ದ ಕಾರಣ ಕೆಲವೊಂದು ಸಂದರ್ಭದಲ್ಲಿ ಈಗ ತಾನೇ ಹೇಳಿದಂತ ನಾವು ಹಲವಾರು ಇಂಥ ಮಾನವೀಯತೆಯ ಕೆಲಸಗಳನ್ನು ಮಾಡಿದ್ದು ಹಲವಾರು ಇದೆ. ಆದರೆ ಇದು ಕೇವಲ ಅವರವರೊಳಗೆ ಇತ್ತು ಮಾತ್ರ ಅಲ್ಲದೆ ಸಾರ್ವಜನಿಕವಾಗಿ ಪ್ರದರ್ಶನ ಕೊಟ್ಟಿಲ್ಲ. ನಿನ್ನೆ 29ನೇ ತಾರೀಕು 13 ನಂಬರ್ ಬಸ್ಸಿನ ಚಾಲಕ, ನಿರ್ವಾಹಕ ಹಾಗೂ ಅವರ ಸಹಾಯಕ ಸುರೇಶ್ ಎಲ್ಲರೂ ಸೇರಿ ಮಾಡಿದಂತ ಆ ಒಂದು ಕೆಲಸ ನಿಜವಾಗಿಯೂ ಕೇವಲ ಸಾರ್ವಜನಿಕರು ಮತ್ತು ಜಿಲ್ಲೆಯ ಎಲ್ಲ ಬಸ್ ಮಾಲೀಕರು ಮಾತ್ರ ಅಲ್ಲ, ಎಲ್ಲ ಸಾರ್ವಜನಿಕರು ಜಿಲ್ಲೆಯಲ್ಲಿ ಅಲ್ಲ, ಈಗ ರಾಜ್ಯದಲ್ಲಿ ದೇಶದಲ್ಲಿ ಸಹ ಇವರು ಮಾಡಿದ ಕೆಲಸದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಕೆಲಸ ಇವರು ಪಾತ್ರರಾಗಿದ್ದರೂ ಸಹ ಇದು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಸ್ ಚಾಲಕ, ನಿರ್ವಾಹಕರಿಗೆ ಎಲ್ಲರಿಗೂ ಒಂದು ಮಾನವೀಯ ಮೌಲ್ಯವನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಬರಬಹುದು, ಇದರಿಂದ ಇನ್ನು ಮುಂದೆ ನಾವು ಯಾವ ತರ ಈ ಮೌಲ್ಯತೆಯನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಬಹುದೆಂಬ ಒಂದು ಪಾತ್ರಕ್ಕೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಈ ಮಾರ್ಗದರ್ಶನವನ್ನು ಎಲ್ಲ ನಮ್ಮ ಜಿಲ್ಲಾ ಬಸ್ ಮಾಲೀಕರ ಸಂಘದ ಎಲ್ಲ ಹಾಗೂ ಎಲ್ಲ ಬಸ್ಸಿನ ಚಾಲಕ ಸಿಬ್ಬಂದಿ, ನಿರ್ವಾಹಕ ಸಿಬ್ಬಂದಿಯವರು ಇದನ್ನು ಅನುಕರಣೆ ಮಾಡಿ ಇದರಂತೆ ಎಲ್ಲರೂ ಪ್ರಶಂಸೆಗೆ ಪಾತ್ರರಾದರೆ ಖಂಡಿತವಾಗಿಯೂ ನಾವು ಸಹ ಬಸ್ ಮಾಲಕರು ಕೇವಲ ಬಸ್ಸನ್ನು ಚಲಾಯಿಸುವುದು ಕೇವಲ ನಮ್ಮ ಲಾಭಕ್ಕೋಸ್ಕರ ಅಲ್ಲ, ಮಾನವೀಯ ಮೌಲ್ಯತೆ ನಮ್ಮಲ್ಲಿ ಕೂಡ ಇದೆ ಎಂಬುದನ್ನು ಈ ಮೂಲಕವಾಗಿ ತಿಳಿಸಲಿಕ್ಕೆ ಒಳ್ಳೆಯ ಒಂದು ದಾರಿಯಾಗಿದೆ. ಆದುದರಿಂದ ನಾನು ಈ ಮೊನ್ನೆ ಮಾಡಿದಂತಹ ಕಾರ್ಯಕ್ಕೆ ಈ ನಿಮ್ಮ ಹೆಸರು ಗಜರಾಜ್, ಸುರೇಶ್ ಮತ್ತೆ ಮಹೇಶ್ ಅವರನ್ನು ನಾನು ಅಭಿನಂದಿಸುತ್ತೇನೆ ಮತ್ತು ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಅಜೀಜ್ ಬರ್ತಿಪಾಡಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಂಘದ ಪದಾಧಿಕಾರಿಗಳೇ, ಮಾಜಿ ಅಧ್ಯಕ್ಷರೇ, ಹಾಗೆ ಎಲ್ಲ ಸದಸ್ಯರೇ, ನಾವು ನಮ್ಮ ಇಡೀ ಏನು ವ್ಯವಸ್ಥೆ ಇದೆ, ಬಸ್ನ ವ್ಯವಸ್ಥೆ ಇದೆ, ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಈ 100 ವರ್ಷದ ಇತಿಹಾಸದಲ್ಲಿ ನಾವು ಇಷ್ಟು ವರ್ಷ ಜನರು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿದ್ರೆ ಇದೊಂದು
ಯಾವುದೇ ನಗರದಲ್ಲಿ ಇಷ್ಟು ಒಂದು ಬಿಸ್ನೆಸ್ ಇಷ್ಟು ವರ್ಷ ನಡೀತದೆ, ಖಂಡಿತವಾಗಿ ಒಂದು ಸಾರಿಗೆ ವ್ಯವಸ್ಥೆ ಇಷ್ಟು ವರ್ಷ ಇದೆ ಅಂತ ಹೇಳಿದ್ರೆ ಅದು ಎಲ್ಲೂ ಇಲ್ಲ, ಅದು ನಮ್ಮ ಮಂಗಳೂರಲ್ಲಿ ಮಾತ್ರ. ಅದಕ್ಕೆ ಮುಖ್ಯ ಉದಾಹರಣೆ ನಮ್ಮ ಮಂಗಳೂರಿನ ಜನತೆ ಇದಕ್ಕೆ ಕೊಟ್ಟಂತಹ ಪ್ರೋತ್ಸಾಹ. ಇವತ್ತು ನಾವು ಪ್ರತಿ ಬಾರಿ ಕೂಡ ನಾವೇನ್ ತಪ್ಪು ಮಾಡಿದ್ರು ಕೂಡ ಜನರು ಅಥವಾ ಮಾಧ್ಯಮ ನಮ್ಮನ್ನು ಪ್ರಶ್ನಿಸಿದಾಗ ನಮ್ಗೆ ಭಾರಿ ಸಿಟ್ಟು ಬರ್ತದೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಯಾಕೆ ಪ್ರಶ್ನಿಸ್ತಾರೆ, ಯಾಕೆ ನಾವು ತಪ್ಪು ಮಾಡಿದನ್ನು ಭಾರಿ ಹೈಲೈಟ್ ಮಾಡ್ತಾರೆ ಅಂತ ಹೇಳುವ ಒಂದು ಯಾವಾಗಲೂ ನಮ್ಮ ಹತ್ರ ಪ್ರಶ್ನೆ ಇರ್ತದೆ. ಆದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಒಳ್ಳೆಯ ಸರ್ವಿಸ್ ಕೊಟ್ರು ಮತ್ತೆ ಇಂತಹ ಒಂದು ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಇವತ್ತು ಮಾಧ್ಯಮ ಜನರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಉದಾಹರಣೆ. ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಜನರ ಸೇವೆ ಮಾಡುವಾಗ ಯಾವುದೇ ರಂಗ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿ ಅಥವಾ ಯಾವುದೇ ರಂಗದಲ್ಲಿ ಕೂಡ ನಾವು ಪಬ್ಲಿಕ್ ಸರ್ವಿಸ್ ಮಾಡುವಾಗ ಒಂದು ಕೊರತೆ ನ್ಯೂನ್ಯತೆ ಇದ್ದೇ ಇರ್ತದೆ. ಆದ್ರೆ ಅದನ್ನೆಲ್ಲವನ್ನು ಮತ್ತೆ ನಮ್ಮ ಡ್ರೈವರ್ ಕಂಡಕ್ಟರ್ ಅಲ್ಲಿ ಕೂಡ ಕೆಲವೊಮ್ಮೆ ರ್ಯಾಶ್ ಹೋಗ್ತಾರೆ ಅಥವಾ ಹಾರ್ನ್ ಆಗ್ತಾರೆ, ಇದೆಲ್ಲ ಕಂಪ್ಲೇಂಟ್ ಇದ್ರು ಕೂಡ ನಮ್ಮ ಡ್ರೈವರ್ ಮತ್ತು ನಮ್ಮ ಪ್ಯಾಸೆಂಜರ್ ಯಾರಿದ್ದಾರೆ ಇವರ ನಡುವಿನ ಸಂಬಂಧ ಏನಿದೆ ಅದು ನಾವು ಬಸ್ಸಿನ ಒಳಗೆ ಯಾರು ಪ್ರಯಾಣಿಸ್ತಾರೆ ಅವರಿಗೆ ಮಾತ್ರ ಗೊತ್ತಿರುವುದು. ನಾವು ಯಾರೋ ಹೊರಗೆ ನಿಂತು ನೋಡುವಾಗ ಇದೊಂದು ನಾನ್ ಸ್ಟಾಪ್ ಅಲ್ಲಿ ಪಿಕಪ್ ಮಾಡ್ತಾರೆ ಅಂತ ಹೇಳೋ ಮಾಹಿತಿ ಇರ್ತದೆ. ಆದ್ರೆ ಒಬ್ಬ ಡ್ರೈವರ್ ಆ ನಿರಂತರ ಒಂದು ಸಮಯಕ್ಕೆ ಬಾರದಿದ್ದ ಸಂದರ್ಭದಲ್ಲಿ ಮುಂದೆ ಬಂದ್ರೆ ಆ ಡ್ರೈವರ್ ಅವರನ್ನು ಪಿಕಪ್ ಮಾಡಿ ಹೋಗುವಂಥದ್ದು. ಯಾಕಂತ ಹೇಳಿದ್ರೆ ಅದು ಇನ್ನೊಂದು ಬಸ್ ಬಿಟ್ರೆ ಅವರಿಗೆ ಅವರ ಕಚೇರಿಗೆ ಹೋಗುದು ಸಮಯ ಲೇಟ್ ಆಗ್ತದೆ. ಸೊ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಒಂದು ಬಾಂಧವ್ಯ ಏನಿದೆ, ಆ ಎಲ್ಲ ಬಾಂಧವ್ಯದ ಏನು ಕಾರಣದಿಂದ ನಾವು ಇಷ್ಟು ವರ್ಷ ಈ ನಗರಕ್ಕೆ, ಈ ತುಳುನಾಡಿನ ಏನು ಸೇವೆ ಮಾಡ್ಲಿಕ್ಕೆ ನಮ್ಗೆ ಆಗಿದೆ. ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ನಮ್ಮ ನಿರ್ವಾಹಕರು, ಚಾಲಕರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘದ ವತಿಯಿಂದ ವೈಯಕ್ತಿಕವಾಗಿ ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಧನ್ಯವಾದಗಳು. ಇಂದಿನ ಈ ಒಂದು ಕಾರ್ಯ ಎಲ್ಲರೂ ಮೆಚ್ಚುವಂಥದ್ದೇ, ತಿಳಿದವರು ತಿಳಿಯದವರು ಮೆಚ್ಚುವಂಥದ್ದು. ಯಾಕಂತ ಹೇಳಿದ್ರೆ ಬಸ್ಸನ್ನು ದೂಷಿಸುವವರು ಮಾತ್ರ ಹೆಚ್ಚಿನವರಿದ್ದರೆ ಬಸ್ಸಿನ ಒಳಗೆ ಆಗುವಂತಹ ಒಳ್ಳೆಯ ಕಾರ್ಯಗಳನ್ನು ಕೇಳುವವರು ಇಲ್ಲದಾಗಿತ್ತು. ಇಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದವರು ನಾವು ಸಿಬ್ಬಂದಿಗಳು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಸಹ ಈಗ ಜನರಿಗೆ ತಿಳಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಈ ದಕ್ಷಿಣ ಕನ್ನಡ ಬಸ್ಸುಗಳ ಚಾಲಕರು, ನಿರ್ವಾಹಕರು, ಅದೇ ರೀತಿ ಮಾಲೀಕರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಂತಾಗಿದೆ. ಮಕ್ಕಳನ್ನು ಸಣ್ಣದಿರುವಾಗ ಹೊಡೆದು ಬಡ್ದು ಸರಿ ಮಾಡ್ತಾರೆ, ಹೊಡಿತಾ ಇದ್ರೆ ಮಕ್ಕಳಿಗೆ ಅದು ಅಸಡ್ಡೆ ಆಗ್ತದೆ. ಆದ್ರೆ ಒಳ್ಳೆಯದನ್ನು ಸಹ ಮಕ್ಕಳಲ್ಲಿ ಹೇಳಿ ತಿಳಿಸಿದ್ರೆ ಅದು ಉತ್ತಮ ರೀತಿಯಲ್ಲಿ ಮಕ್ಕಳು ಮುಂದೆ ಬರ್ತಾರೆ. ಅದೇ ರೀತಿ ನಾವು ಮಾಡಿದಂತಹ ಒಳ್ಳೆಯ ಗುಣಗಳನ್ನು ಇನ್ನು ಪ್ರದರ್ಶನವಾಗಿ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಇದರಿಂದ ಸಹಪಾಠಿಗಳಾದ ಎಲ್ಲ ಚಾಲಕರಿಗೂ ನಿರ್ವಾಹಕರಿಗೂ ಇದೊಂದು ಮಾದರಿಯಾಗಿದೆ. ಆದ್ರಿಂದ ಎಲ್ಲ ನಮ್ಮ ಬಸ್ ಮಾಲಕರು, ಚಾಲಕರು, ನಿರ್ವಾಹಕರು ಮುಂದೆಯೂ ಇದೇ ರೀತಿ ಜನರ ಸೇವೆಯನ್ನು ಮಾಡುವುದರೊಂದಿಗೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ದೇವರು ಅನುಗ್ರಹಿಸಲಿದ್ದ ದೇವರಲ್ಲಿ ಬೇಡಿ ಮಾಡಿ ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂಚೆನೆ ಉಪಾಧ್ಯಕ್ಷರ ರಾಮಚಂದ್ರ ನಾಯಕರೇ, ಜೊತೆ ಕಾರ್ಯದರ್ಶಿಯನ್ನ ರಾಜೇಶ್ ಕುಮಾರ್ ಅವರೇ, ಪಕ್ಕ ಮಾಜಿ ಅಧ್ಯಕ್ಷರನ್ನಕಲೇ ಬೈದ ನಂತರ ಮಾತ ಬಸ್ ಮಾಲಕರು ಅಂಚೆನೆ ಕೃಷ್ಣ ಪ್ರಸಾದ್ ಬಸ್ಸದ ದಲಿಕುಲಾಯಿನ ಶ್ರವಣ್ ಬೇರೆಲ್ಲ ಪಕ್ಕ ಡ್ರೈವರ್ ಕನ್ನಡನಲ್ಲಿ ನಾನು ಅಭಿನಂದಿಸೊಂದು ಇನ್ನಿತ ರಟ್ಟು ಪಾತ್ರ ಬಂದರೆ ಅಧ್ಯಕ್ಷರು ಬಂಡೇರಿ ವಿಶೇಷದ ಬಂಡೇಕಲ 100 ವರ್ಷ ಇತಿಹಾಸ ಇತ್ತನೆ ಈ ಬಸ್ ಮಾಲಕರ ಸಂಘ ಐಟ್ ಎನ್ನ ಅನುಭವ ಒಂಜಿ ಚಾಲಕ ನಿರ್ವಾಹಕರು ಸಿಬ್ಬಂದಿಯಲ್ಲಿ ಎತ್ತದು ಸನ್ಮಾನ ಮಂತಿನ ಹೆಂಗ್ ಫಸ್ಟ್ ಪಕ್ಕ ದುಂಬದ ಹಿರಿಯಾಗಲೇ ಗೊತ್ತು, ನಾನು ಹೆಂಗ್ ಗೊತ್ತಿಚ್ಚಿ ಇನ್ನು ಹೆಂಚಿನ ಆತನ ಬಂಡ ಮೀಡಿಯಾದಾಗಲೂ ಪೂರ ಸಾಹಸಿಲು ಒಂದು ಪ್ರಚಾರ ಮಂದಿ ಸಾಹಸಿಲು ಬಂಡಲ್ಲಿ ಕುದರ್ಲ ತೆಗೆದು ನಿಜವಾದ ಸಾಹಸಿಲ್ಲ. 5 ನಿಮಿಷಗಳು 5 ಕಿಲೋಮೀಟರ್ ಆಂಬುಲೆನ್ಸ್ ಕೊಂತ ಹಾಸ್ಪಿಟಲ್ಗೆ ಎತ್ತದು ಖಾಲಿ ಪ್ರಯಾಣಿಕರನ್ನ ಕಾಸು ಮುಖ್ಯ ಅಲ್ಲ, ಜೀವ ಮುಖ್ಯ ಒಂದೇ ಒಂದು ಉದ್ದೇಶ. ಡ್ರೈವರ್ ಒಂಜಿ ಕೈಟ್ ವಾರ್ನ್, ಕಂಡಕ್ಟರ್ ಒಂಜಿ ವೈಡ್ ವಿಷಯ ಒಂದು ಅಲ್ಪಾದಿಟ್ಟು ಬೈದು ನಾವು ಸಾಹಸನೆ ಅಂದ್ರೆ ಇನ್ನೊಂದು ಡ್ರೈವರ್ ಪಣೊಂದುಲ್ಲೇದು ಇನ್ನೊಂದು ಒಂಜಿ ವಾರ್ನ್ ಹಾಕಿ ಸಾಕು ಮಾತ ಕಾರ್ ಬೈಕ್ ಸೈಡ್ ಬರ್ಬೇಕು ಆತ ಪರಿವರ್ತನೆ ಆತ ಪಂಡ ಅಕ್ಲೆಲ್ಲ ಗೊತ್ತಾಂಡು ದಾದಾಲು ಪಂಡ ಪಾಪ ಈ ಬಸ್ ದಾದನ ಎಮರ್ಜೆನ್ಸಿ ಹೋಗುದಿಲ್ಲ ಉದ್ದೇಶ ಬೈದಿನ ಮಾಡ್ಕೊಣ ಈಗಲೇ ಭಾರಿ ಸಂತೋಷ.
ಸಾಧಾರಣ ಎಂಕಲು ಬಸ್ ಫೀಲ್ಡ್ ಬತ್ತಿನ ಹಿಡಿದಿಂಚ ಇಲ್ಲಿ ಮುಟ್ಟೆ ಪುಗಾದ ನಾವು ಪೇಪರ್ ಆಡೋ ವಾಟ್ಸಪ್ ಆಡೋ ಟಿವಿ ಹತ್ತುತ್ತಿಚ್ಚು ಪೂರೆಟ್ಲ ದೂರದೇ ನಮ್ಮ ಸಿಬ್ಬಂದಿ ನಾಲ್ಕೈದು ದೂರ ಬಾರಿ ಕಮ್ಮಿ ಆಡ ಇನಿ ಕೋಡೆಡ್ ಪೂರ ಪುಗರ್ನಾಗ ಇದು ಅಕ್ಕಲ್ ಮಲ್ತಿನ 3 ಜನ ಕಾರ್ಯಕ್ರಮ ಆಡಲ್ಲ ಮಲ್ತಿನ ಸಾಹಸ ಆಡಲ್ಲ ಸಮಸ್ತ ಚಾಲಕ ನಿರ್ವಾಹಕರಿಗೆ ಬರ್ತಿಕೊಂಡು ಗೌರವ ಇನಿ ಸಾರ್ವಜನಿಕರು ಪ್ರಯಾಣಿಕರು ಮಕ್ಕಳಿಗೆ ಗೌರವ ವರ್ತಿಸುವ ಏರ್ಪಟ್ಟದಲ್ಲಿ ಇಂದು ಸುದ್ದಿ ದಿಕ್ಕದು ದಯಮಾಡಿ ಮಕ್ಕಳ ಜೀವ ಇಪ್ಪವನಕ್ಕಲು ಜೀವ ದೆಪ್ಪುನಕ್ಕಲು ಹತ್ತಂದು ಇದನ್ನ ಮಕ್ಕಳ ಜೀವ ದೆಪ್ಪುನಕ್ಕಲು ಬಂದ್ಕೊಂಡಾಗಿ ಪುದರಿತ್ತು ಇನಿ ಜೀವ ಒರಿಪೋವೇರು ಮಕ್ಕಳು ಅಂಚಾಗ ಮಕ್ಕಳು ದಾದನ ಸ್ಪೀಡ್ ಹೋಗ್ಬೇರು ವಾರ್ನ ಹಾಕ್ಬೇರು ದಯದ ಬಂಡ ಕೋಟೆ ಟಿವಿ ಮೀಡಿಯಾದ ನೆಟ್ಲ ಬಂಡೇರು ಬೇಟ್ರೆಟ್ಲ ನಿಕ್ಲ ವಾರ್ನಿಗೆ ಭಾರಿ ಒಬ್ಜೆಕ್ಷನ್ ಇತ್ತು ಆಡ ಅವೇ ವಾರ್ನ ಕೋಡೆದ ದಿನಟ್ಟು ಅವು ಪ್ರಯೋಜನ ಆಡು ಅಂಚೆ ಹೇಳಿದವರ ನನ್ನ ಮಿತ್ತು ಯಾರ ಹೆಚ್ಚಿನ ಪರಸ್ಪರ ನನದ ನೆನಪು ಇದೆ ಸನ್ಮಾನದಾಯ ಮಾಡ್ತೀನಿ ಬಂಡ ನಿಕ್ಲೆ ಮೊದಲಿನ ಸನ್ಮಾನ ಸಮಸ್ತ ಚಾಲಕ ನಿರ್ವಾಹಕರು ತೂದು ನನ್ನ ಎಂಗಲ್ಲ ಇಂಚಿನ ಕೆಲಸ ಮಲ್ಪ ಪ್ಯಾಸೆಂಜರ್ ಎಂಡರಿತ ವರ್ತಿಸುವ ದಾದಾಲ ಹೆಚ್ಚಿಗೆ ಮಾಡ ನಡು ಬಸ್ ಸ್ಟ್ಯಾಂಡ್ ಪಡ ಪೂಜ ಹಾಸ್ಪಿಟಲ್ಗೆ ಎತ್ತವ ಖಾಲಿ ದನಿಕ್ ಒಂದು ಕಲೆಕ್ಷನ್ ಮುಖ್ಯ ಆಗ್ತದೆ ಇಂಚಿನ ವಿಷಯಕ್ಕೆ ಶ್ರವಣಕ್ಕೆ ಗೊತ್ತಾಯಿಸಾತು ಅವ್ರು ಭಾರಿ ಅಪ್ರಿಷಿಯೇಟ್ ಮಾಡ್ತಾರೆ ಆಗ್ಲಿ ಎಡ್ಡೆ ಬೆಲೆ ಮಾಡ್ತಾರೆ ಎಡ್ಡೆ ಅಂಚ ಮಂತಿನ ಎಡ್ಡೆ ಹಣ್ಣು ಇಂಚಿನ ಪಿಕಪ್ ಟ್ರಿಪ್ ಕಟ್ಟ ಆಗ್ತದೆ ಅಲ್ಲಾರೆ ಬೇಜಾರಿಚ್ಚಿ ಎಲ್ಲ ಒಂದು ನೌಕರರು ಇಂಚಿನ ಕೆಲಸ ಮಾಡ್ತಾರೆ ಮಾಡಿದ್ರೆ ಅವ್ರಿಗೆ ಭಾರಿ ಹೆಮ್ಮೆ ಉಂಟು ಅದಕ್ಕೋಸ್ಕರ ನಾವು ಗುರುತಿಸಿದ್ದು ಈಗ ಬಸ್ ಮಾಲಕರ ಸಂಘಟನೆಯನ್ನು ಗುರುತಿಸಿದ್ದು ಲೆತ್ತದು ನಿಕ್ಲೆ ಸನ್ಮಾನ ಮಾಡ್ತೀನ ಎಲ್ಲ ಮಟ್ಟದ ಆಡಲ್ಲ ಈಗಲೇ ಭಾರಿ ಸಂತೋಷ ಉಂಟು ಅಂಚೆ ನನಾತ್ ನಮ್ಮ ಸಿಬ್ಬಂದಿ ವರ್ಗಗಳು ಇಂಚಿನ ಪೂರ ಸಾಹಸನ ಮೆರವಡು ಎಂಕಲ್ ನಡೆ ಬರ್ತದೆ ಎಂಕಲ್ ಹಿರಿಯಾಕಲ್ ಹೇಳ್ತಾರೆ ಸನ್ಮಾನ ದೇತವ್ರ ಹೆಚ್ಚಿನ ಇದು ಉಪ್ಪಾಡು ಬಂಡದು ಯಾನಿ ಕೊಟ್ಟು ಬಣದು ಗಜೇಂದ್ರ ಕುಂದರ್ ಡ್ರೈವರ್ ಬಾರಿ ಮಲ್ಲ ಸಾಹಸಿನ ಕೊಡೆ ಟಿವಿಲ ಬಂತೀರಿ ಅಂಚೆನೆ ಮಹೇಶ್ ಪಕ್ಕ ಸುರೇಶ್ ನಿಕಲ ಕೆಲಸ ಎಂಕಲ್ ಯಾಪಲ ಉಗಾರ ಎಷ್ಟೋ ವರ್ಷ ನೆನೆಪಡ್ಕೊಂಡು ಅಣ್ಣ ಮಾತ ಡ್ರೈವರ್ ಕರ್ನಾಟಕ ನಿಕಲ್ನ ಬೇಲೆ ಮುಂದುವರಿಸಲ್ಪಟ್ಟಿದೆ ಅದಕ್ಕೆ ಏನೊಂದಿಲ್ಲ ಅಂಚಿನ ಮಾತೆಲ್ಲ ಇಲ್ಲ ಪ್ರತಿಭಾಂಧವರಿಗೆ ಅಂಚಿನ ಬೈದಿನ ಡ್ರೈವರ್ಗಳೇ ನಾನು ವಂದನೆ ಮಾಡ್ತೀನಿ ದಾಯಬಣ್ಣಗ ಇಡೀ ನಮ್ಮ ದಕ್ಷಿಣ ಕನ್ನಡ ಪ್ರಪ್ರಥಮ ಬಾರಿಗೆ ಒಂದು ಎಟ್ಟೆ ಸಂದೇಶ ಕೊಡ್ತೇವೆ ನಮ್ಮ ಡ್ರೈವರ್ ಕಂಡಕ್ಟರ್ ದಾದಂದ ಬಣ್ಣಗ ಎಲ್ಲ ನಮ್ಮ ಎಷ್ಟೋ ಸಾವಿರ ಗಂಟೆ ಲಕ್ಷಾಂತರ ಜನ ಬಸ್ ಪ್ಯಾಸೆಂಜರ್ ನಮ್ಮ ಬರ್ತೀವಿ ಅಕಲ ಕಷ್ಟ ಕಾಲದಲ್ಲಿ ಧಾರ್ಮಿಕ ಬಂದು ಸ್ಪಷ್ಟ ಸಂದೇಶ ಕೊಡ್ತೇವೆ ನಮ್ಮ ಗಜೇಂದ್ರ ಕಂಡಕ್ಟರ್ ರಟ್ಟು ಜನ ದಯಪಣ್ಣಗ ಅಕ್ಕಳು ನಿಜವಾದ ಬಸ್ ಡ್ರೈವರ್ ಕಂಡಕ್ಟರ್ ಮಾತ್ರ ಇರ್ತೀರಿ ಆಂಡ ಕುಡೋರಿ ಕೂಡ ಒಂದು ಅಕ್ಷತೆ ಆಂಡಲ ದಯಪಣ್ಣಗ ಈ ಸಾಹಸ ಬಂದ್ಕೊಂಡು ಈ ಸಾಹಸ ದೋಷಲ್ಲ ಎಟ್ಟೆಗಳನ್ನು ಹಾಳನ್ನು ನೆಟ್ಟು ಎಟ್ಟೆವನ್ನು ಧ್ವಜಪಾತಕೊಂಡು ದಯಪಣ್ಣಗ ಇನಿ ನಮ್ಮ ಸಾಹಸದಿಂದ ಒಳ್ಳೆಯದು ಇದೆ ಕೆಟ್ಟದು ಇದೆ ಆದ್ದರಿಂದ ಸಮುದ್ರ ಉದಾಹರಣೆಗೆ ಸಮುದ್ರದ ನೀರು ಉಪ್ಪಾಗಿದ್ದರು ಅದು ಆವಿಯಾಗಿ ಮೋಡವನ್ನು ಸೇರಿಕೊಂಡಾಗ ಅದು ನಮಗೆ ಸಿಹಿಯಾದ ನೀರನ್ನು ಕೊಡುತ್ತದೆ. ಹಾಗೆ ಮನುಷ್ಯನು ಯಾವಾಗಲೂ ಸತತ ಪ್ರಯತ್ನದಿಂದ ಅವನು ಒಳ್ಳೆಯ ಸೇವೆಯನ್ನು ಮಾಡಿದಾಗ ಅವನ ಹೆಸರು ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮತ್ತೆ ಒಂದು ವಿಶೇಷವಾಗಿ ಸೂಚನೆ ಕೊಡ್ತೇನೆ, ಯಾರಲ್ಲಿ ಕೂಡ ಒಂದು ಒಳ್ಳೆಯ ಗುಣ ಇರಬೇಕು. ಆ ಗುಣದ ಬಗ್ಗೆ ಹೇಳ್ತೇನೆ. ಯಾರಲ್ಲಿ ಸದ್ಗುಣವಿದೆಯೋ, ಯಾರಲ್ಲಿ ಧರ್ಮವಿರುವುದು ಅವನು ನಿಜವಾಗಿ ಬದುಕಿದ್ದಾನೆ. ಗುಣ ಧರ್ಮಗಳಿಲ್ಲದವನ ಜೀವನ ನಿಷ್ಫಲ ಎನ್ನುತ್ತದೆ ಸುಭಾಷಿತ. ಸಾಮಾನ್ಯ ದೃಷ್ಟಿಗೆ ಬದುಕು ಅಧಿಕಾರವಲ್ಲ. ಹೊಲ ಗದ್ದೆ ಮಡದಿ ಮಕ್ಕಳು ವಸ್ತು ವಾಹನಗಳ ಉಪಭೋಗವೇ ಬದುಕು ಎಂದು ತಿಳಿಯುವವರು ಬಹುಮಂದಿ. ಉಳಿದವರು ಏನಾಗಲಿ ನನ್ನ ಮನೆ ಮಂದಿ ಬಾಡಿಗೆ ತೊಡಕಾಗಿದ್ದರೆ ಸಾಕು ಎಂದು ಭಾವಿಸುವವರೇ ಅಧಿಕ. ದಿನ ಗಳೆದರಷ್ಟೇ ಬದುಕಲ್ಲ, ಮಿಕ್ಕವರ ಬದುಕಿಗೆ ಆಸರೆಯಾಗಿ ಚೇತನವಾಗಿ ಅವರನ್ನು ಬದುಕಿಸಿ ನಾವು ಬದುಕುವುದು ಶ್ರೇಷ್ಠ ಧರ್ಮ. ಇದುವೇ ಮಾನವೀಯ ಗುಣ. ಇಂಥ ಗುಣಧರ್ಮಗಳಿಂದ ಬದುಕು ಸಫಲದಾಯಕವಾಗುತ್ತದೆ. ಗಜೇಂದ್ರನ ಈ ಸೇವೆಗೆ ಜೀವನ ಪಣ್ಣ ಖಾಲಿ ಕಾಸು ಮಾತ್ರ ಖಾಲಿ ನಮ್ಮ ಬುಡದ ಜೋಕಲು ಮಾತ್ರ ಮಾತರೆಗಳಬಾರದ ಕಷ್ಟವು ದಾವಿಸವಿನಾಯನೆ ನಿಜ ಜೀವನ ಇದೇನೆ ನಿಪುಣ ಮತ ನಮ್ಮ ಬಸ್ ನೌಕರ ನಮ್ಮ ಬಸ್ಸದ ನೌಕರ ಕಂಡಕ್ಟರ್ ಮಾತೆಲ್ಲ ಸೇರಿ ನಳ ಮಿತ್ತಗಳ ಮತ್ತೊಂದು ಬೋರ್ಡು ನೆಟ್ಟು ನಮ್ಮ ಕೀರ್ತಿ ಬಾತಕ್ಕೆ ನನ್ನದು ಇಡೀ ದೇಶವ್ಯಾಪಿ ಪ್ರಸಾರ ಮಾಡು ಬಂದದ್ದು ಯಾರು ಕೇಳಿದ್ದು ಎನ್ನರ ಪಾತ್ರ ಮುಗಿಸೊಂದಿಲ್ಲ. ಉಪಾಧ್ಯಕ್ಷರಾದ ರಾಮಚಂದ್ರ ನಾಯ್ಕ ಅವರೇ ಹಾಗೂ ಶಿಪಾಲಿ ಅವರೇ, ರಾಜೇಶ್ ಅವರು, ಆಗ ಬಂದಂತ ಎಲ್ಲ ನನ್ನ ಆತ್ಮೀಯ ಬಸ್ ಮಾಲಕರು, ನಾವು ನಿನ್ನೆ ಹೋಗಿ ನಮ್ಮ ಫ್ರೆಂಡ್ಸ್ ಕ್ಲಬ್ ಅಂತ ಉಂಟು, ನಾವು ಒಂದು 15 ಮೆಂಬರ್ಸ್ ಗ್ರೂಪ್,
ಹಾಗೆ ನಾವು ಇವರಿಗೆ ಕುಂಜಟಬೇಲಿಗೆ ಹೋಗಿ ಸನ್ಮಾನ ಮಾಡಿದ್ದೇವೆ. ಆಕ್ಚುಲಿ ಈ ಒಂದು ನಿಮ್ಮ ಇದಕ್ಕೆ ಒಂದು ಹೆಣ್ಣು ಮಗಳ ಒಂದು ಜೀವವನ್ನು ನೀವು ಉಳಿಸಿದ್ದೀರಿ. ಅದಕ್ಕೋಸ್ಕರ ನಾವು ಎಲ್ಲ ಬಸವನಕರು ನಿಮಗೆ ದುಬಾರಿಯಾಗಿದ್ದೇವೆ. ಇನ್ನು ಮುಂದಕ್ಕೂ ನೀವು ಹೀಗೆ ನಾವು ಒಳ್ಳೆ ಹೆಸರು ಕೇಳಬೇಕು. ಡ್ರೈವರ್, ಕಂಡಕ್ಟರ್, ಪ್ರತಿಯೊಬ್ಬರು. ಇದಕ್ಕೆ ಮುಂಚೆ ಅಧಿಕಾರಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಗೆ ಬಸ್ ಡ್ರೈವರ್ ಬಂದವರಿಗೆ ಅಭಿಪ್ರಾಯ ಒಳ್ಳೆದಿಲ್ಲ, ಬಸ್ ಮಾಲಕರಲ್ಲಿಯೂ ಡ್ರೈವರ್ ಕಂಡಕ್ಟರ್ಗಳಿಗೂ ಇಲ್ಲ. ಆದ ಕಾರಣ ನೀವು ಒಂದು ಈಗ ಒಂದು ಜೀವವನ್ನು, ಒಂದು ಹೆಣ್ಣು ಮಗಳ ಜೀವವನ್ನು ಉಳಿಸಿದಾರಲ್ಲ, ಅದೊಂದು ನಮ್ಗೆ ತುಂಬಾ ಆಭಾರಿಯಾಗಿದ್ದೇವೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಚಾಲಕ ನಿರ್ವಾಹಕರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಅದರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ನಮ್ಮ ಅಧ್ಯಕ್ಷರಾದ ಅಜೀಜ್ ಪ್ರತಿಪಾಡಿ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರ ನಾಯಕ್ ಇವರಿಗೆ ಕೂಡ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ರಾಜೇಶ್ ಟಿ ಇವರಿಗೆ ಕೂಡ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಬಂದಂತ ನನ್ನ ಎಲ್ಲ ಮಿತ್ರರು, ಬಸ್ ಮಾಲಕರು, ಚಾಲಕ ನಿರ್ವಾಹಕರು, ಮಾಧ್ಯಮ ಮಿತ್ರರು, ಟಿವಿ ಮಾಧ್ಯಮದವರು, ಪತ್ರಿಕಾ ವರದಿಗಾರರು ಹಾಗೂ ಚಾಲಕ ನಿರ್ವಾಹಕರು ಎಲ್ಲರಿಗೂ ನಮ್ಮ ದಕ್ಷಿಣ ಬಸ್ ಮಾಲಕರ ಸಂಘದ ವತಿಯಿಂದ ಧನ್ಯವಾದಗಳು.